ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರು ನೋಡ್ತಾ ಇದ್ವಿ, ಮುಳುಗಿ ಹೋಗ್ತಾ ಇದೆ ಬೆಂಗಳೂರು. ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅದೇ ರೀತಿಯ ಸನ್ನಿವೇಶಗಳು ಕಂಡು ಬರ್ತಾ ಇದ್ದಾವೆ. ಕಂಪ್ಲೀಟ್ ಆಗಿ ಕರ್ನಾಟಕ ಮುಳುಗಿ ಹೋಗುವ ಭಯದಲ್ಲಿದೆ. ಏನು ಮೈಸೂರಿನಲ್ಲಿ ನೋಡ್ತಾ ಹೋಗೋಣ ನಾವು. ಅಲ್ಲೂ ಕೂಡ ಒಂದೆರಡಲ್ಲ ಅವಾಂತರಗಳು ಸೃಷ್ಟಿಯಾಗಿರೋದು. ರಾತ್ರಿ ಇಡೀ ಮಳೆ ಸುರಿದಿದೆ. ವರ್ಣನ ಆರ್ಭಟಕ್ಕೆ ಜನ ಕಂಪ್ಲೀಟ್ ಆಗಿ ಜಾಗರಣೆ ಮಾಡಿದ್ದಾರೆ. ರಾತ್ರಿ ಇಡೀ ಸುರಿದಂಥ ಮಳೆಗೆ ಮೈಸೂರಿಗರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಮಳೆಯಿಂದ ಮನೆಯ ಗೋಡೆ ಚಾವಣಿಗಳು ಕುಸಿತ ಕಂಡಿದ್ದಾವೆ. ಹುಣಸೂರು ತಾಲೂಕಿನ ಕುಳಗಟ್ಟ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಮನೆಯಲ್ಲಿದ್ದ ಕುಟುಂಬಸ್ಥರು ಮನೆಗೋಡೆ ಬಹಳ ಅಲರ್ಟ್ ಆಗಿರ್ಬೇಕು ಜನ ಕೂಡ. ಎಲ್ಲ ಅನಾಹುತ ಆದಮೇಲೆ ಎಚ್ಚೆತ್ತುಕೊಳ್ಳೋದಲ್ಲ. ಮನೆ ಬೀಳೋ ಹಂತಕ್ಕಿದೆಯಾ, ಹಳೇದ ಇದು ಇಟ್ಟಿಗೆಯಿಂದ ಕಟ್ಟಿದ್ದ, ಕಲ್ಲಿಂದ ಕಟ್ಟಿದ್ದ, ಎಷ್ಟು ವರ್ಷದ್ದು, ಯಾಕಂದ್ರೆ ಹೇಳೋಕ್ಕಾಗೋದಿಲ್ಲ. ರಾತ್ರೋರಾತ್ರಿ ಎಷ್ಟೋ ಜನ ಮನೆಗಳ ಗೋಡೆಗಳು ಕುಸಿದು ಬಿದ್ದು ಸಾವನ್ನಪ್ಪಿದಂತಹ ಘಟನೆಗಳು ನಮ್ಮಲ್ಲಿ ಭಾಳ ನಡೆದಿದ್ದಾವೆ. ಮನೆ ಗೋಡೆ ಕುಸಿತಾ ಇದ್ದಂತೆ ಕುಟುಂಬಸ್ಥರೆಲ್ಲರೂ ಕೂಡ ಹೊರ ಓಡಿ ಬಂದಿದ್ದಾರೆ. ಹೊರಗಡೆ ಬರ್ತಾ ಇದ್ದಂತೆ ಕುಸಿದಿದೆ. ಹಾಗಾಗಿ ಅವರು ಬಚಾವಾಗಿದ್ದಾರೆ. ಪರಿಹಾರ ಕೊಡಬೇಕು ಅಂತ ಕುಟುಂಬಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಚಾಮರಾಜಪುರಂ ಬಳಿ ಮರದ ಕೊಂಬೆ ಮುರಿದು ಬಿದ್ದಿದೆ. ವಿದ್ಯುತ್ ಕಂಬ, ಒಂದು ಕಾರು, ಒಂದು ಬೈಕ್ ಜಖಮ್ ಆಗಿದೆ. ಚಾಮರಾಜಪುರಂ ಏರ್ಲೈನ್ಸ್ ಹೋಟೆಲ್ ಬಳಿ ನಡೆದಿರುವಂತಹ ಘಟನೆ ಇದು. ಇನ್ನು ಮೈಸೂರಿನಲ್ಲಿ ಮಳೆ ಏನೆಲ್ಲ ಸಮಸ್ಯೆ ಉಂಟು ಮಾಡಿದೆ, ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ನೇರ ಸಂಪರ್ಕದಲ್ಲಿ. ಪುನೀತ್, ನೋಡ್ತಾ ಇದ್ದೀವಿ ಮೈಸೂರು ಕೂಡ ಮುಳುಗಡೆಯಾಗುತ್ತೇನೋ ಅನ್ನುವಂಥ ಭಯ ಜನರಿಗೆ ಕಾಡ್ತಾ ಇದೆ ಈಗ ಸುರಿತಾ ಇರುವಂಥ ಮಳೆಯಿಂದ. ಓವರಾಲ್ ಜಿಲ್ಲೆಯಾದ್ಯಂತ ಏನೆಲ್ಲ ಸಮಸ್ಯೆಗಳು ಉಂಟಾಗಿದ್ದಾವೆ, ಜನ ಹೇಗೆ ಪರದಾಡಿದ್ದಾರೆ, ಅದರ ಜೊತೆಗೆ ಜಿಲ್ಲಾಡಳಿತ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳೋಕೆ ಮುಂದಾಗಿದೆ? ಪ್ರಭು, ಇತ್ತೀಚೆಗೆ ನಿರಂತರವಾಗಿ ಮೈಸೂರು ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇರತಕ್ಕಂಥದ್ದು. ಅದರಲ್ಲೂ ಕೂಡ ನಿನ್ನೆಯಿಂದ ಸತತವಾಗಿ ಬಂದಂತಹ ಈ ಒಂದು ಜಟಿ ಮಳೆ ಏನಿದೆ, ರಾತ್ರಿ ಇಡೀ ಸುರಿದಂಥ ಒಂದು ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡಲಿಕ್ಕೆ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗಿರ್ತಕ್ಕಂಥದ್ದು. ಜೊತೆಗೆ ನಗರ ಪ್ರದೇಶಗಳಲ್ಲೂ ಕೂಡ ಮರಗಿಡಗಳು ಮುರಿದು ಬೀಳ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ವಾಹನ ಸವಾರರಿರಬಹುದು, ಜೊತೆಗೆ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಬಿಳಿಕೆರೆ ಹೋಬಳಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಕೊಳಗಟ್ಟ ಗ್ರಾಮ ಏನಿದೆ. ಈ ಒಂದು ಕೊಳಗಟ್ಟ ಗ್ರಾಮದಲ್ಲಿ ರಾತ್ರಿ ಇಡೀ ಸುರಿದಂತಹ ಈ ಒಂದು ಮಳೆಯಿಂದಾಗಿ ಅಲ್ಲಿ ಮನೆ ಕುಸಿತಕ್ಕೊಳಗಾಗಿರ್ತಕ್ಕಂಥದ್ದು. ಏನು ರಾತ್ರಿ ಕರಗಮ್ಮ ಅನ್ನೋರ ಮನೆ, ಆ ಒಂದು ಗ್ರಾಮದಲ್ಲಿ ವಾಸಿಗಳಾಗಿರುವಂತಹ ಕರಗಮ್ಮ ಏನಿರ್ತಾರೆ, ಅವರು ರಾತ್ರಿ ಮಲಗಿದಂತಹ ವೇಳೆಯಲ್ಲಿ ಗೋಡೆ ಕುಸಿದು ಬೀಳುತ್ತೆ. ತಕ್ಷಣ ಎಚ್ಚೆತ್ತಂತ ಕುಟುಂಬಸ್ಥರೆಲ್ಲರೂ ಕೂಡ ಮನೆಯಿಂದ ಹೊರಬರ್ತಾರೆ. ಮನೆಯಿಂದ ಹೊರಬರ್ತಿದ್ದಂತೆಯೇ ಮೇಲ್ಛಾವಣಿ ಕೂಡ ಕುಸಿದಿರ್ತಕ್ಕಂಥದ್ದು. ಪ್ರಾಣಾಪಾಯದಿಂದ ಎಲ್ಲರೂ ಕೂಡ ಪಾರಾಗಿದ್ದಾರೆ. ಜೊತೆಗೆ ಮನೆ ಕಳೆದುಕೊಂಡು ಈಗ ಸಂತ್ರಸ್ತರಾಗಿರ್ತಕ್ಕಂಥ ಕರಗಮ್ಮ ಕುಟುಂಬ ಏನಿದೆ, ಆ ಕುಟುಂಬ ಈಗ ಪರಿಹಾರಕ್ಕಾಗಿ ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಇದು ಒಂದು ಕಡೆ ನೋಡಬಹುದು. ಮತ್ತೊಂದು ಕಡೆ ಮೈಸೂರು ನಗರ ಭಾಗವನ್ನು ನೋಡಿದಂತಹ ಸಂದರ್ಭದಲ್ಲಿ ಹಳೆಯ ಮರಗಳಿರಬಹುದು, ಜೊತೆಗೆ ಬಿರುಗಾಳಿ ಸಹಿತ ಸುರಿದಿರತಕ್ಕಂಥ ಮಳೆಗೆ ಮರದ ಕೊಂಬೆಗಳು ಮುರಿದು ಬಿದ್ದಿರತಕ್ಕಂಥದ್ದು. ಅದು ಏನು ಕಾರ್ ಇರಬಹುದು, ಜೊತೆಗೆ ಟೂ ವೀಲರ್ ಇರಬಹುದು, ಈ ಒಂದು ವಾಹನಗಳ ಮೇಲೆ ಬಿದ್ದಂಥ ಒಂದು ಹಿನ್ನೆಲೆಯಲ್ಲಿ ವಾಹನಗಳು ಜಖಮಾಗಿರ್ತಕ್ಕಂಥದ್ದು. ಕಾರಿನಲ್ಲಿ ಯಾರೂ ಇಲ್ಲದಂಥ ಒಂದು ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಅನಾಹುತಗಳಾಗಿಲ್ಲ. ಇನ್ನು ಪ್ರಮುಖವಾಗಿ ಗಮನಿಸ್ತಕ್ಕಂಥದ್ದು ಈಗ ಕೃಷಿ ಚಟುವಟಿಕೆ ಹೆಚ್ಚಿನದಾಗಿ ನಡೀತಕ್ಕಂಥ ಒಂದು ಸಮಯ. ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಮಳೆ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಬರತಕ್ಕಂಥ ಕೆಲಸಗಾರರು ಕೂಡ ಈ ಒಂದು ಮಳೆ ಹೆಚ್ಚಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಸಾಕಷ್ಟು ಸಮಯವನ್ನು ವ್ಯರ್ಥ ಮಾಡೋದ್ರ ಜೊತೆಗೆ ಇವರ ಒಂದು ಕೆಲಸಕ್ಕೆ ಸಾಕಷ್ಟು ಅಡ್ಡಿಯಾಗಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಕಾಣ್ತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಹಳೆ ಮನೆಗಳೇನಿರ್ತವೆ, ಈ ಹಳೆ ಮನೆಗಳು ಮತ್ತಷ್ಟು ಕುಸಿದು ಬೀಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಗ್ರಾಮೀಣ ಭಾಗದ ಜನ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಕಳೆದ ಬಾರಿ ಒಂದು ಮುಂಗಾರು ಮಳೆಯ ಸಂದರ್ಭದಲ್ಲಿ ನಂಜನಗೂಡು ಭಾಗ ಇರ್ಬೋದು, ಹುಣಸೂರು ಭಾಗ ಇರ್ಬೋದು, ಈ ಭಾಗಗಳಲ್ಲಾದಂತಹ ಅನಾಹುತ ಎಷ್ಟರ ಮಟ್ಟಿಗಿತ್ತು, ಇದರಿಂದಾಗಿ ರೈತರು ಎಷ್ಟೆಲ್ಲ ಸಮಸ್ಯೆಯನ್ನು ಎದುರಿಸಬೇಕಾಗಿತ್ತು, ಇದೆಲ್ಲವೂ ಕೂಡ ಇತ್ತು. ಹೀಗಾಗಿ ಈ ಬಾರಿಯೂ ಕೂಡ ಅದೇ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣವಾಗ್ತಾ ಇದೆ. ಏನು ನಿರಂತರವಾಗಿ ಮಳೆ ಸುರಿತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗ ರೈತರು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಜೊತೆಗೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಹಳೆಯ ಮನೆಗಳಲ್ಲಿ
ಆಗ್ತಾ ಇರತಕ್ಕಂಥವ್ರು ಇರ್ಬೋದು, ಜೊತೆಗೆ ಇಳಿಜಾರು ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರತಕ್ಕಂಥವ್ರು ಇರ್ಬೋದು, ಇವರು ಮಳೆಯ ಬಗ್ಗೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅವರಿಗೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಹಾನಿಗೊಳಗಾದಂತಹ ಸಂದರ್ಭದಲ್ಲಿ ಅವರಿಗೆ ತಕ್ಷಣವಾಗಿ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಇದನ್ನೆಲ್ಲವನ್ನು ಏನು ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಈಗ ಪ್ರಸ್ತುತ ಸಂದರ್ಭದಲ್ಲಿ ಇರತಕ್ಕಂಥದ್ದು. ಇನ್ನು ಮೈಸೂರು ನಗರ ಭಾಗವನ್ನು ನೋಡಿದಂತಹ ಸಂದರ್ಭದಲ್ಲಿ ಮರಗಿಡಗಳು ಮುರಿದು ಬೀಳುವಂಥದ್ದಿರ್ಬೋದು, ಜೊತೆಗೆ ಇಳಿಜಾರು ಪ್ರದೇಶಗಳೇನಿರ್ತವೆ ಆ ಭಾಗಗಳಲ್ಲಿ ಹೆಚ್ಚಿನದಾಗಿ ಮನೆಗಳಿಗೆ ನೀರು ನುಗ್ಗುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಒಳಚರಂಡಿ ವ್ಯವಸ್ಥೆ ಇರ್ಬೋದು, ನೀರು ಸರಾಗವಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ನೀರೇನಿರುತ್ತೆ ಅದು ಸರಾಗವಾಗಿ ಹರಿದು ಹೋಗುವಂತಹ ನಿಟ್ಟಿನಲ್ಲಿ ನಗರ ಪಾಲಿಕೆಯವರು ಕೆಲಸವನ್ನು ಮಾಡಬೇಕಾಗುತ್ತೆ. ಇಲ್ಲವಾದ್ರೆ ಈಗ ಬೆಂಗಳೂರಿನ ಒಂದು ಚಿತ್ರಣವನ್ನು ನೋಡ್ತಾ ಇದ್ದೇವೆ, ಆ ಒಂದು ಚಿತ್ರಣವೇ ಮೈಸೂರಿನಲ್ಲೂ ಕೂಡ ಆಗುತ್ತೆ ಅನ್ನೋದು ಪ್ರಮುಖವಾಗಿ ಈಗಿನ ಮಳೆ ಸ್ಪಷ್ಟವಾಗಿ ತೋರ್ಪಡಿಸ್ತಾ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.